ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರಾವಣಿ, ಏನು ಆರಾಮಾಗಿ ಕೂತ್ಕೊಂಡಿದೀಯಾ? ಆದ್ರೂ ನೀನ್ ಈ ರೀತಿ ನನ್ನ ಕೈ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೈ ಕೊಡೋದ? ಏನ್ ಹೇಳ್ತಿದ್ಯಾ? ಇನ್ನೇನ್ ಮತ್ತೆ, ಲೀಫಲ್ಲಿ ನಾ ಹೇಗಾದ್ರೂ ಮಾಡಿ ಲವ್ವಲ್ಲಿ ಬೀಳಿಸ್ಕೋಬೇಕು ಅನ್ಕೊಂಡಿದ್ದೆ. ಇನ್ನೇನು ನಾನ್ ಬೀಳಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ರೆ ನೀವ್ ಆ ಕಡೆಯಿಂದ ತಳ್ಳೇ ಇಲ್ಲ. ಏನ್ ತಳ್ಳದ? ಈ ತಳ್ಳೋದು ಬೀಳ್ಸೋದು ಇದೆಲ್ಲ ನನಗ್ ಗೊತ್ತಿಲ್ಲ. ಅಷ್ಟಕ್ಕೂ ನಿನ್ ಲವ್ನ ನೀನ್ ಪಡ್ಕೊಳ್ಳೋದಕ್ಕೆ ನೀನ್ ಟ್ರೈ ಮಾಡ್ಬೇಕು, ಕಷ್ಟ ಪಡ್ಬೇಕು. ಅದನ್ ಬಿಟ್ಬಿಟ್ಟು ನಮ್ಮ ಹತ್ರ ಬಂದು ಹೇಳಿದ್ರೆ ಆಹಾ ಆಹಾ, ಎಂತ ಮಾತು! ನಿನ್ ಪ್ರೀತಿ ಪಡ್ಕೊಳಕ್ಕೆ ನಮ್ನೆಲ್ಲ ಕರ್ತ್ಕೊಳ್ಳಿಲ್ವಾ? ನೀನ್ ಈ ರೀತಿ ಮಾತಾಡ್ತೀಯ ಅಂತ ಗೊತ್ತಿದ್ರೆ ನಾನು ನಿನ್ ಪ್ರೀತಿಗೆ ಸಪೋರ್ಟೇ ಮಾಡ್ತಾ ಇರ್ಲಿಲ್ಲ. ಹಲೋ ಬ್ರದರ್, ನೀನ್ ಸಪೋರ್ಟ್ ಮಾಡ್ದೆ ಅಂತಲ್ಲ ನನ್ ಲವ್ ನನಗ್ ಸಿಕ್ಕಿದ್ದು. ನನ್ ಸುಬ್ಬು ನನ್ನ ಪಡ್ಕೊಳ್ಳೋದಕ್ಕೋಸ್ಕರ ಫೈಟ್ ಮಾಡಿ ರಕ್ತ ಸುರಿಸಿ ಆಮೇಲೆ ನನಗ್ ಪ್ರಪೋಸ್ ಮಾಡಿದಾನೆ. ರಕ್ತ ಸುರಿಸಿ ದಕ್ಕಿಸ್ಕೊಂಡಿರೋ ಪ್ರೀತಿ ನಮ್ದು. ಅಂಥದ್ರಲ್ಲಿ ನಿನ್ ಕಡೆ ಪಕ್ಷ ಬೆವರು ಸುರಿಸಿಲ್ಲ ಅನ್ಸುತ್ತೆ. ಪ್ರೀತಿ ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತಾ? ಆಯ್ತಮ್ಮ, ಆಯ್ತು. ನಾನು 4 ತಾಸು ಸೈಕಲ್ನ ತುಳಿದು ಬೆವ್ರನ್ನ ಸುರಿಸ್ತೀನಿ. ಆದ್ರೆ ನನ್ಗೆ ನಿಮ್ ಸಹಾಯ ಬೇಕು. ಮೊದ್ಲು ಶ್ರೀವಲ್ಲಿ ಸುಬ್ಬನ ಇಷ್ಟಪಡ್ತಿದ್ಲು, ಆದ್ರೆ ಈಗ ನೀವಿಬ್ರು ಒಂದಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದಾಳೆ. ನನ್ಗೋಸ್ಕರ ಅಲ್ದ ಇದ್ರು ಶ್ರೀವಲ್ಲಿಗೋಸ್ಕರನಾದ್ರೂ ನಮ್ಮಿಬ್ರನ್ನ ಒಂದ್ ಮಾಡಿ ಅವಳಿಂದ ಬಿದ್ದು ಸಾಯ್ತಾ ಇದೀನಿ ನಾನು. ನೋಡು, ಹುಡುಗಿರ್ಗೆ ಹಿಂದೆ ಸುತ್ತೋ ಹುಡುಗರಿಗಿಂತ ಕೈ ಹಿಡಿದು ಪಕ್ಕದಲ್ಲಿ ನಡೆಯೋ ಹುಡುಗರು ಇಷ್ಟ ಆಗ್ತಾರೆ. ಹುಡುಗಿರು ಗೋಗರಿಯೋ ಹುಡುಗರನ್ನ ಇಷ್ಟಪಡಲ್ಲ, ಗೋಳ ಇಕ್ಕೊಳ್ಳೋ ಹುಡುಗರನ್ನೇ ಇಷ್ಟಪಡೋದು. ಹಾ ಸರಿ ಬಿಡು, ಇದೆಲ್ಲ ಈಗ ನಿನ್ ತಲೆಗೆ ಹೋಗಲ್ಲ. ಈಗೇನು, ಶ್ರೀವಲ್ಲಿ ಮತ್ತೆ ನಿನ್ನ ಒಂದ್ ಮಾಡ್ಬೇಕು ತಾನೆ? ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಓಕೆ ಶ್ರಾವಣಿ, ಓಕೆ. ರಾಜಕಾರಣಿ ಮಗಳಾದ್ರೂ ಕೂಡ ರಾಜಕಾರಣಿ ಅವ್ರ ತರ ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ಕೊಂಡಿದೀನಿ. ಇನ್ಮೇಲೆ ನೀನೇ ನನ್ಗೆ ಲವ್ ಗುರು. ಬರಿಬೇಡ ಪ್ಲೀಸ್. ಸುಬ್ಬು ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಅವ್ನು ಬರೋವರೆಗೂ ಫೋನಲ್ಲಿ ಅವ್ನ ಫೋಟೋ ನೋಡ್ಕೊಂಡೆ ಕಾಲ ಕಳಿಬೇಕಾಗತ್ತೆ ಅನ್ಸತ್ತೆ ನಾನು. ಏನ್ ಹಾಗೆ ನೋಡ್ತಿದ್ಯಾ? ಅದೇನೋ ಗೊತ್ತಿಲ್ಲ ಮೇಡಮ್, ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಒಂದು ಕ್ಷಣನೂ ಕಣ್ಣು ಮುಚ್ಚಬೇಕು ಅಂತ ಅನ್ಸಲ್ಲ. ಕಣ್ಣಲ್ಲೇ ಇರೋ ನಿಮ್ಮನ್ನ ಕಣ್ಣು ತುಂಬಿಕೊಡೋದ್ರಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ? ರಾಯರ್ ಬರ್ತಾ ಬರ್ತಾ ಕವಿ ಆಗ್ತಿದ್ದಾರೆ. ಈ ಅಂದಾನ ಹೊಗಳೋದಕ್ಕೆ ಕವಿನೇ ಆಗ್ಬೇಕಂತೇನಿಲ್ಲ ಮೇಡಮ್. ಭಕ್ತ ಆಗಿದ್ರೆ ಸಾಕು. ನಾನು ಈ ದೇವಿ ಭಕ್ತ. ನಿನ್ನ ಪ್ರಾರ್ಥನೆ ಮುಗಿದಿದ್ದರೆ ಇಲ್ಲಿಂದ ಹೊರಡುವಂತವನಾಗು, ಇಲ್ಲದಿದ್ದರೆ ಮನೆಯಲ್ಲಿ ರಾಧಾಂತ ಶುರುವಾಗುತ್ತದೆ. ನನಗೇನಾದರೂ ಪ್ರಾಬ್ಲಮಾ ಮೇಡಮ್? ಪ್ರಾಬ್ಲಮಾ? ನನಗೇನು ಪ್ರಾಬ್ಲಮ್ ಇರುತ್ತೆ? ಮನೆಯವ್ರಿಗೆ ಪ್ರಾಬ್ಲಮ್ ಇರೋದು. ನಾವು ಇವಾಗ ಒಟ್ಟಿಗೆ ಇದ್ದೀವಿ ಅಂತ ಏನಾದರೂ ಗೊತ್ತಾದರೆ ಅಷ್ಟೇ ಕತೆ. ಅಯ್ಯೋ ಹೋಗಿ ಮೇಡಮ್, ಅಲ್ಲಿ ಹೊರಗಡೆ ಹೋದರೆ ನಿಮ್ಮ ಪಕ್ಕ ಕೂತ್ಕೊಳ್ಳೋದಕ್ಕೂ ಬಿಡಲ್ಲ, ನಿಮ್ಮ ಜೊತೆ ನಿಲ್ಲೋದಕ್ಕೂ ಬಿಡಲ್ಲ. ಆದರೆ ಅಡುಗೆ ಮನೇಲಿದ್ದರೆ ನಿಮಗೆ ಸಹಾಯ ಮಾಡ್ತಿದ್ದೀನಿ ಅನ್ನೋ ನೆಪದಲ್ಲಿ ನಿಮ್ಮ ಜೊತೆಗೇ ಇರ್ಬೋದಲ್ವಾ? ಜೊತೆಗಿದ್ದೇನು ಮಾಡ್ತೀಯಾ? ಹೀಗೆ ನೋಡ್ತಾ ನಿಂತಿರ್ತೀಯಾ? ಇಲ್ಲ, ನಿಮಗೆ ಸಹಾಯ ಮಾಡ್ತೀನಿ. ಏನಪ್ಪ ಸಹಾಯ ಮಾಡ್ತೀಯ? ಅದು ನಿಮ್ಮ ಮೂಗಿಗೆ ಮುದ್ದಗಂಟಿರೋ ಹಿಟ್ಟನ್ನ ನನ್ನ ಕೆನ್ನೆಗೆ ಹಚ್ಕೋತೀನಿ. ಮೂಗಿಗೆ ಹಿಟ್ಟಂಟಿದ್ಯಾ? ಮುಟ್ಬೇಡಿ, ನೀವು ನಿಮ್ಮ ಕೈಯಲ್ಲಿ ಮುಟ್ಬಿಡಿ, ನಾನು ನನ್ನ ಕೈಯಲ್ಲಿ ಮುಟ್ಟಲ್ಲ. ನಿಮ್ಮ ಮೂಗ್ ಮೇಲೆ ಅಂಟಿರೋ ಹಿಟ್ಟನ್ನ ನೇರವಾಗಿ ನನ್ನ ಕೆನ್ನೆಗೆ ಹಚ್ಕೋತೀನಿ. ಓಹೋ, ಹೌದಾ?
ಅಡುಗೆ ಮನೆಯಲ್ಲಿ ಮುತ್ತು ನನಗೆ ಆಪತ್ತು ನನ್ನ ಜೀವಕ್ಕೆ ಕುತ್ತು ನನಗೆ ಬರ್ತಿದೆ ಕುತ್ತು ನನಗಾಗ್ತದೆ ಆಪತ್ತು ಮುತ್ತಿನ ಹೊಳೆಯಲ್ಲಿ ನನ್ನ ಜೀವ ತೇಲಾಡ್ಕೊಂಡು ಹೋಗುತ್ತೆ ಯಾರು ನನ್ನನ್ನು ಕಾಪಾಡೋರಿಲ್ವೇ ನನ್ನನ್ನು ಯಾರು ಕಾಪಾಡೋರಿಲ್ವೇ ಅಯ್ಯೋ ನೋಡ್ತೀಯೋ ನಾನು ಹೇಳಿದೆ ನಿನಗೆ ಈಗ ಅನ್ಸು ಯವಲೆ ಈ ಮನೇಲಿ ನಾನು ಮೂರ್ಛೆ ಹೋದ್ರು ಪರವಾಗಿಲ್ಲ ನೆಗದು ಬಿದ್ರು ಪರವಾಗಿಲ್ಲ ಈ ಮನೇಲಿ ಏನ್ ನಡಿಬೇಕೋ ಅದು ನಡೀತಾನೆ ಇರುತ್ತೆ. ಅಯ್ಯೋ ಅತ್ತೆ ಏನಾಯ್ತು? ಯಾಕೆ ಈ ರೀತಿ ಕೂಗಾಡ್ತಿದ್ದೀರಾ? ನಿಮ್ಮತ್ತೆ ಇವತ್ತೇ ಸುತ್ತಿ ಛೇ 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 ಬಿಡ್ತು ಅನ್ನಿ ಅತ್ತೆ, ಏನಾಯ್ತು? ಹಶು ಅಂತ ಈ ಔಷಧಿನಾದ್ರೂ ತಿನ್ಬಿಟ್ರಾ ಹೇಗೆ? ಏಯ್ ಹೊಡೆದ್ಬಿಡ್ತೀನಿ ಈಗ. ಹಸುವಾಗಿರೋದು ನನಗಲ್ಲ ಕಣೆ, ಇಲ್ಲಿ ನಿಂತಿದ್ದಾರೆ ನೋಡು ಜೋಡಿ ಜೀವಿಗಳು, ಇವ್ರಿಗೆ ಹಸುವಾಗಿರೋದು. ಅಯ್ಯೋ ಅತ್ತೆ, ಹಶ್ವಾದ್ರೆ ಅವ್ರು ಊಟ ಮಾಡ್ತಾರೆ, ಅವ್ರಿಗೆ ಹಶ್ವಾಗೋದಕ್ಕೂ ನೀವ್ ಈ ರೀತಿ ಕೂಗಾಡೋದಕ್ಕೂ ಏನ್ ಸಂಬಂಧ? ಸರಿಯಾಗಿ ಹೇಳಿ ಅತ್ತೆ. ಅಯ್ಯೋ ತಟ್ಟಿ, ಇವರಿಬ್ಬರಿಗಾಗಿರೋದು ಹೊಟ್ಟೆ ಹಸುವಲ್ಲ ಕಣೆ, ವಿರಹದ ಹಸಿವು. ವಿರಹ ನೂರು ನೂರು ತರ ವಿಸಲಾಗ್ಸಿ ನಾನೇನಾದ್ರೂ ಈ ಮನೇಲಿ ನೆಗೆದು ಬಿದ್ರೆ ಅದಕ್ಕೆ ನಿನ್ ಮಗ ಸೊಸೆನೇ ಕಾರಣ. ನಿನ್ನ ಹೆಸರು ಬರ್ದಿಟ್ಟಿರ್ತೀನಿ ನಾನು. ಪದ್ದು ಹೇಳ್ದಾಗೆ ವಿಜಯಾಂಬಿಕಾ ಏನಾದರೂ ಒಂದು ಪ್ಲಾನ್ ಮಾಡೇ ಇರ್ತಾಳೆ. ಹಾಗೇನಾದರೂ ಅವಳು ಒಂದು ಪ್ಲಾನ್ ಮಾಡ್ತಾ ಇದ್ದಾಳೆ ಅಂದರೆ ಯಾವುದೋ ಒಂದು ದೊಡ್ಡ ಅನಾಹುತಕ್ಕೆ ಸಿದ್ಧವಾಗಿಯೇ ಇರ್ತಾಳೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ನಮ್ಮ ಬಗ್ಗೆ ಅವಳಿಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಆ ರೀತಿ ಅವಳು ಮಾಡಬೇಕು ಅಂದರೆ ಆ ವಿಜಯಾಂಬಿಕಾಗೆ ಯಾರೋ ನಮ್ಮ ವಿಷಯನ ತಲುಪಿಸ್ಬೇಕು. ಅಂದರೆ ಅವಳು ನಮ್ಮ ಹಿಂದೆ ಯಾರನ್ನಾದರೂ ಬಿಟ್ಟಿರಬೇಕು. ಹಾಗೇನಾದರೂ ಆಗಿದ್ರೆ ಏನು ಮಾಡೋದು? ನೀವೇನು ಯೋಚನೆ ಮಾಡಬೇಡಿ ಅಣ್ಣ. ರಾಮಾಪುರ ಅನ್ನೋದು ಪದ್ದು ನಮಗೋಸ್ಕರ ಕಟ್ಕೊಟ್ಟಿರೋ ಭದ್ರವಾದ ಕೋಟೆ. ನಾವಿಲ್ಲಿರುವಾಗ ಯಾರಿಗೂ ನಮ್ಮ ವಿಚಾರ ಗೊತ್ತಾಗಲ್ಲ. ನಾನು ಬದುಕಿರೋ ವಿಷಯ ಕೂಡ ಅವಳಿಗೆ ತಲುಪಲ್ಲ.